ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಶಾಲೆ ಒಳಗೆ ಟೀಚರ್ ಏನು ಹೇಳಿದರು, ಸಿದ್ಲಿಂಗಗೆ ಸಂಬಂಧಪಟ್ಟಂಗೆ ಹೇಳಿದರು. ಅವಾಗ ಮೀನು ಇಲ್ಲದ ಬಲೆ, ಬೆಂಕಿ ಇಲ್ಲದ ಒಲೆ, ಖಾಲಿ ಇರುವ ನಿನ್ನ ತಲೆ, ಇದ್ದರೆಷ್ಟು ಬಿಟ್ಟರೆಷ್ಟು ಅಂದರು. ಸಿದ್ಲಿಂಗಗೆ ಸಿಟ್ಟು ಬಂತು, ಎದ್ದು ನಿಂತವನ ಅಂದ್ರೆ ಹೇಳಿದ, ಸ್ಪರ್ಧೆ ಇಲ್ಲದ ಆಟ, ಹೂ ಇಲ್ಲದ ತೋಟ, ಅರ್ಥವಾಗದ ನಿಮ್ಮ ಪಾಠ, ಕೇಳಿದ್ರೆಷ್ಟು ಬಿಟ್ಟರೆಷ್ಟು ಅನ್ನೋ ನೆಟಕ ಹೊರಗೆ ಬಂದ್ಬಿಟ್ಟ. ಹೊರಗೆ ಬಂದವನು ಅಂದ್ರೆ ಅವನು ಗೆಳೆಯ ನಿಂತಿದ್ದ. ಅವನ ಬ್ಯಾಗ್ನಿಂದ ಒಂದು ಸಿದ್ಲಿಂಗನ ಬ್ಯಾಗ್ನಿಂದ ಒಂದು ಬಾಂಬ್ ತೆಗೆದವನ ಅಂದ್ರೆ ಅವ್ನು ಗೆಳೆಯಾಗಿ ಹೇಳಿದ, ಇದನ್ನಲ್ಲಿ ಕ್ಲಾಸ್ ರೂಮ್ನಾಗ ಇಟ್ಟು ಬಾ ಅಂತ. ಅವ ಹೆದರಿಕೆ ಬಂತ ಅವಾಗ, ವಲ್ಪನ ಬಾಂಬ್ ಅದ ಮೊದಲ ವಲ್ಪನ ಅಂದ. ಈ ಬಾಂಬು ಕ್ಲಾಸ್ ರೂಮ್ನಾಗ ಇಟ್ಟು ಬಾ. ಒಲ್ವ ಮರ ಅಲ್ಲಿ ಇಡುವುದ್ರಾಗ ಡಮ್ ಅಂದ್ರೆ ಅಂದವ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ, ಡಮ್ ಅಂದ್ರೆ ಇನ್ನೂ ಒಂದು ಬಾಂಬ್ ಐತೆ, ಅದನ್ನು ಕೊಡ್ತಾನೆ, ಅದನ್ನ ಇಟ್ಟು ಬರಿ ಅಂತೆ. ಕೆಲವೊಂದು ಕಡೆ ಫೇಮಸ್ ಇರ್ತಾವ್ರಿ ಕೆಲವೊಂದಕ್ಕೆ. ಹಂಗೆ ನಮ್ಮ ಬರ್ದಿರ್ತಾರೆ ನೋಡ್ರಿ ನೀವು. ಬೆಳಗಾವಿ ಕುಂದ ತಮ್ಮನ್ನು ಸ್ವಾಗತಿಸುತ್ತದೆ, ಧಾರವಾಡ ಪೇಡ ತಮ್ಮನ್ನು ಸ್ವಾಗತಿಸುತ್ತದೆ, ಗೋಕಾಕ್ ಕರದಂಟು ತಮ್ಮನ್ನು ಸ್ವಾಗತಿಸುತ್ತದೆ, ಕಾನ್ಪುರ್ ಚಪ್ಪಲ್ ತಮ್ಮನ್ನು ಸ್ವಾಗತಿಸುತ್ತಿವೆ ಬರ್ದಿರ್ತಾರೆ. ಹಿಂಗೆ ಏನು ಮಾಡೋರು, ಚಪ್ಪಲ್ಲ ಸ್ವಾಗತ ಮಾಡ್ತಾವ. ಹಿಂಗೆ ಹಾಸಿ ಹೋಗ್ತಿರ್ತಾವ್ರಿ. ಒಂದು ಸರಿ ಏನಾಗಿತ್ತು, ಒಂದು ಹೋಟೆಲ್ ಒಳಗೆ ಭೀಮ ಹೋಗಿಬಿಟ್ಟ. ಭೀಮ್ ಹೋದವನ ಅಂದ್ರೆ ಅಗದಿ ಒಂದು ಟೇಬಲ್ ಮೇಲೆ ಒಬ್ಬ ಕುಂತೀವಿ, ಒಂದ ಕುರ್ಚದ ಮೇಲೆ ಟೇಬಲ್ ತುಂಬ ತರಿಸಿದೆ ಎಲ್ಲ. ಅಂಟ ಮಠ ತಿಂದ, ಇನ್ನೇನು ಬೋಟ್ ಹಾಕಿರಿ ನಿಲ್ಕತ ತನ್ನು ಮಠ ಏಕ ಕತ್ತರಿಸಿ ಕಟ್ಟದ. ಆಮೇಲೆ ಎದ್ದು ಹೊರಗೆ ಬರಾಕತ್ತ ತಿಂದಿಂದ. ಸಪ್ಲೈಯರ್ ಬಂದವನಂದ್ರೆ ಬಿಲ್ಲು ಅಂದ. ಇವು ಅಂದಿವ ಭೀಮ, ಬಿಲ್ಲು. ನಾನು ಭೀಮ, ಗದಾ ಬೇಕಂದ್ರೆ ಕೊಡ್ಬೋದು ನಿನಗೆ, ಬೆಲ್ಲ ಬೇಕಂದ್ರೆ ಅರ್ಜುನನ ಹಂತಕ್ಕೆ ಕೇಳ್ಬೇಕ ನೀ. ಹಿಂಗೆ ಹೇಳಿದ. ಮತ್ತಿನ್ನು ಹೆಸರಿನೊಳಗೆ ಹೆಂಗಿರ್ತಾವೆ ನೋಡ್ರಿ ನೀವು. ಈಗ ಹೆಂಡತಿಗೆ ಗಂಡನ ಹೆಸರು ಹೇಳಂತಿರ್ತಾರೆ. ಒಲ್ಲಿ ಅಂದ್ರು ಎಷ್ಟಂತ ಹೇಳ್ಬೇಕ್ರಿ ಅವರ ಹೆಸರು. ಪಾಪ ಹೆಸರು ಹಂಗೆ ಹೇಳಂತಿರ್ತಾರೆ. ಆರ್ತಿ ಹೆಸರು ಹೇಳೇ ತೆಳಗಿಡಬೇಕು. ಹಿಂಗೆ ಅಂದ್ಕೂಳೆ ಸಮಸ್ಯೆ ಬಂದ್ಬಿಡ್ತಾವೆ ಪಾಪ. ಹಿಂಗೆ ನಿಗ್ರಹ ಮಾಡಿದ ಕೂಳೆ ಅಂದ್ರೆ ಅವು ಪಾಪ ಹೇಳ್ತಿರ್ತಾವ ಅವರು. ನೋಡ್ರಿ, ದೇವರಿಗೆ ಏರಿಸೋದು ಪತ್ರಿ, ಟೇಲರ್ ಹತ್ರ ಇರೋದು ಕತ್ರಿ, ನನ್ನ ಗಂಡನ ಹೆಸರು ಕೇಳಿದವ್ರ ಹೆಣ ಎತ್ರಿ. ಇನ್ನು ಹಂಗೆ ಅಂದ್ಕೂಳೆ ಅಂದ್ರೆ ಇವನು ಪಾಳೆ ಬರ್ತೈತಿ. ಗಂಡುಗಳಿಗೂ ಹೇಳಂತಿರ್ತಾರೆ, ಹೆಂಡತಿ ಹೆಸರು ಹೇಳು, ಹೆಂಡತಿ ಹೆಸರು ಹೇಳು, ವಾಲ್ಯ ಅಂತೀವಿ ಅಂತಿರ್ತಾನೆ, ಮತ್ತೆ ಹೇಳಂತಿರ್ತಾರೆ. ಹಿಂಗೆ ಅಂದ್ಕೊಳ್ಳಿ ಇವು ಹೇಳ್ತಾನೆ ಒಂದು. ಧಾರವಾಡ ಆಚೆ ಕಡೆ ಡೆಂಟಲ್, ಧಾರವಾಡ ಈಚೆ ಕಡೆ ಮೆಂಟಲ್, ಧಾರವಾಡ ಆಚೆ ಕಡೆ ಡೆಂಟಲ್, ಧಾರವಾಡ ಈಚೆ ಕಡೆ ಮೆಂಟಲ್, ನಾನು ಹೇಳ್ತಿರೋದು ಒಂದು ಕ್ವಿಂಟಲ್. ಈಗ JCB ಅಂದ್ರೆ ಎಲ್ಲರಿಗೂ ಗೊತ್ತಾಗತ್ತಲ್ಲ, JCB ಮಣ್ಣು ಕೆದರ್ತಿರ್ತಾವಲ್ಲ, ಅದಕ್ಕೆ JCB ಅಂತಾರೆ. ಲಾಂಗ್ ಫಾರ್ಮ್ ಏನು ಗೊತ್ತೈತೆ ನಿಮಗದ JCB? ಇದು ಯಾರಿಗಾರ ಗೊತ್ತೈತ್ರಿ? ಗೊತ್ತಿಲ್ಲ. ಯಾಕಂದ್ರೆ ಅದನ್ನು ವಿಚಾರ ಮಾಡಿ JCB ಅಂತ ಇಟ್ಟಾರ. ಅದನ್ನು ಜೆ ಅಂದ್ರೆ JDS, C ಅಂದ್ರೆ ಕಾಂಗ್ರೆಸ್, B ಅಂದ್ರೆ BJP, JCB ಎಲ್ಲರೂ ಕೂಡ ಮಣ್ಣು ಕೆದರುದು. ಹಂಗೆ ಮಣ್ಣು ಖಾಲಿ ಆಗೋಬಿಟ್ಟ ಕೆದರುವುದು. ಅದಕ್ಕೆ JCB ಅಂತ ಇಟ್ಟಾರ. ಒಮ್ಮೇನಾಗಿತ್ತು, ಪರೀಕ್ಷೆದಾಗ ಸಿದ್ಲಿಂಗ ಫೇಲ್ ಆಗಿಬಿಟ್ಟಿದ್ದ. ಫೇಲ್ ಆದ, ಮಾರ್ಕ್ಸ್ ಕಾರ್ಡ್ ತೊಗೊಂಡು ಬಂದ, ತೋರಿಸಿದ. 9 ತಿಂಗಳ ಪರೀಕ್ಷೆ ಅದು ತೊಗೊಂಡು ಬಂದವನ ಅಂದ್ರೆ ಅವ್ರ ಅಪ್ಪಗೆ ತೋರಿಸಿದ. ಅವ್ರ ಅಪ್ಪಗೆ ಸಿಟ್ಟು ಬಂತು. ಸಮಾಜದೊಳಗೆ ನಾನು ಮರ್ಯಾದೆ ತೆಗಿಬೇಕಂತ ಮಾಡಿ ಏನು ಲೇಡಿ ಅಲ್ಲ, ಫೇಲ್ ಆಗಿ ಏನು ದೊಡ್ಡ ಇದದ, ದೊಡ್ಡಿಸ್ತಾನ ಅನ್ನೋದು ಫೇಲ್ ಆಗೋದು. ಇನ್ನು ಮ್ಯಾಲೆ ನನಗೆ ಮಕ ತೋರಿಸ್ಬೇಡ, ನನ್ನ ಅಪ್ಪ ಅಂತ ಹೇಳ್ಕೊಬೇಡ ನೀ. ಸಿಟ್ಟಿಗೆ ದೋದರಕತ್ತಬಿಟ್ಟ. ಅಂದ್ಕೂಳೆ ಅವ್ನು ಸಿದ್ಲಿಂಗ್ ಹೇಳಿದ, ಅಪ್ಪ ಮಕ ತೋರಿಸ್ಬೇಡ ಅನ್ನೋ ಓಕೆ, ಈ ಅಪ್ಪ ಅಂತ ಹೇಳ್ಕೊಬೇಡ ಅಂತೀಯಲ್ಲ, ಇದನ್ನೇನು DNA ಟೆಸ್ಟ್ ಮಾಡ್ಯಾನ? ಇದು ವಾರ್ಷಿಕ ಪರೀಕ್ಷೆ, ಅದಕ್ಕೆ ಟೆಸ್ಟ್ ಓದೋದು ನೋಡ್ರಿ. ಸಿದ್ಲಿಂಗನ ಪವಾಡ ಹಿಂಗೆ ನಡೆದಿರ್ತಾವೆ. ಅದನ್ನು ತರುವ ಪ್ರಯತ್ನ ನಾ ಮಾಡ್ತಿರ್ತೀನಿ, ಕೇಳುವ ಪ್ರಯತ್ನ ನೀವು ಮಾಡಿರಿ. ಹಂಗೆ ನಗತಾ ಇರೋಣಂತ. ಸುವರ್ಣ ನ್ಯೂಸ್ 24x7 ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ.